ಬುದ್ಧಿವಂತೆ ಮಗಳು. ಒಂದು ಭಾನುವಾರದ ದಿನ ಟುನಿ ಮನೆ ಕೆಲಸ ಎಲ್ಲ ಮಾಡಕ್ಕಾಗದೆ ಕಷ್ಟಪಡ್ತಾ ಇದ್ಲು. ಬೆಳಗಿನ ಎದ್ರು ಪಾತ್ರೆ ತೊಳಿಬೇಕು, ಮನೆ ಗುಡಿಸ್ಬೇಕು, ಬಟ್ಟೆ ಒಗಿಬೇಕು, ಅಡಿಗೆ ಮಾಡ್ಬೇಕು. ಈ ಕಡೆ ಬುಜ್ಜಿ ಗುಬ್ಬಚ್ಚಿ ಅವಳ ಪಾಡಿಗೆ ಮಲ್ಕೊಂಡು ಮಾತಾಡ್ತಾ ಇದ್ಲು. ಗೋಡಿಯಲ್ಲಿರುವ ಹಲ್ಲಿ ಇವಳ ಭವಿಷ್ಯದ ಬಗ್ಗೆ ಏನ್ ಹೇಳುತ್ತೆ ಅಂತ ಯೋಚನೆ ಮಾಡ್ತಿದ್ಲು. ಆವಾಗ ಟುನಿ, ಬುಜ್ಜಿ ಬುಜ್ಜಿ ಎದ್ದೇಳಮ್ಮ, ಸ್ವಲ್ಪ ನಿಮ್ಮ ಚಿನ್ನದ ಪಾದಗಳಿಂದ ಈ ಕಡೆ ನಡ್ಕೊಂಡ್ ಬರ್ತೀರಾ? ಹಾಗಂತ ಟುನಿ ಹೇಳಿದ್ದನ್ನ ಕೇಳಿ ಬುಜ್ಜಿ ಅಮ್ಮ ಎಲ್ಲಿ ನನಗೆ ಕೆಲಸ ಕೊಡ್ತಾಳೋ ಏನೋ ಅಂತ ಅಂದ್ಕೊಂಡು ಎದ್ದು ಹಾಸಿಗೆಯಲ್ಲಿ ಕೂತ್ಕೊಂಡು ಯೋಗ ಮಾಡತರ ನಾಟಕ ಮಾಡ್ತಾ ಇದ್ಲು. ಎಷ್ಟೇ ಕರೆದ್ರು ಬುಜ್ಜಿ ಉತ್ತರ ಕೊಡ್ಲಿಲ್ಲ ಅನ್ನೋದ್ರಿಂದ ಟುನಿ ಗುಬ್ಬಚ್ಚಿ ಇವತ್ತಿವಳು ಏನ್ ನಾಟಕ ಆಡ್ತಾಳೋ ಏನೋ ಅಂತ ಅಂದ್ಕೊಂಡು ಅಲ್ಲಿಂದ ಅವಳು ಬುಜ್ಜಿಯ ರೂಮ್ ಒಳಗಡೆ ಹೋಗಿ ನೋಡಿದ್ಲು. ಆವಾಗ ಬುಜ್ಜಿ ಹಾಸಿಗೆಯಲ್ಲಿ ಕೂತ್ಕೊಂಡು ಯೋಗ ಮಾಡ್ತಾ ಇರೋ ತರ ನಾಟಕನೂ ಮಾಡ್ತಾ ಇದ್ಲು. ಏನೇ ಇದು, ಹೊಸ ನಾಟಕನಾ ಇಲ್ಲ ಏನಾದ್ರೂ ಹೊಸದಾಗಿ ಯೋಗಾಸನ ಮಾಡ್ತಿದೀಯಾ? ಎದ್ದೇಳೋ, ಮೊದ್ಲು ನಿನ್ ರೂಮ್ ನ ನೋಡು ಹೇಗಿದೆ ಅಂತ. ಬುಕ್ ಎಲ್ಲ ಕೆಳಗಡೆ ಇದೆ, ಬಟ್ಟೆ ಎಲ್ಲ ಮಂಚದಲ್ಲಿದೆ. ಬೇಗ ಎದ್ದು ಈ ರೂಮನ್ನ ಕ್ಲೀನ್ ಮಾಡು. ನಿನ್ನ ರೂಮ್ ಒಳಗಡೆ ಬಿರುಗಾಳಿ ಬೀಸಿ ಎಲ್ಲ ಚೆಲ್ಲಪಿಲಿಯಾಗಿದೆ. ಅಮ್ಮ, ಹಾಗೆ ಹೇಳ್ಬಾರ್ದಮ್ಮ. ಈ ಪ್ರಪಂಚದಲ್ಲಿ ಯಾವ ವಸ್ತು ಎಲ್ಲಿರ್ಬೇಕು, ಹೇಗಿರ್ಬೇಕು ಅನ್ನೋದನ್ನ ನಿರ್ಧಾರ ಮಾಡೋದು ದೇವ್ರಮ್ಮ. ಅವನ್ ನಿರ್ಧಾರನ ನಾವು ಬದಲಾಯಿಸಬಾರ್ದಮ್ಮ. ಈ ಪುಸ್ತಕ ಎಲ್ಲೇ ಇರ್ಬೇಕು ಅನ್ನೋದು ಅವನ್ ನಿರ್ಧಾರ ಮಾಡಿದ್ದು. ಈ ಬಟ್ಟೆ ಎಲ್ಲೇ ಇರ್ಬೇಕು ಅನ್ನೋದು ಅವನ್ ನಿರ್ಧಾರ ಮಾಡಿದ್ದು. ಅವನ್ ನಿರ್ಧಾರನ ಬದಲಾಯಿಸಕ್ಕೆ ನಾವು ಪ್ರಯತ್ನ ಪಟ್ರೆ ಆ ಪಾಪ ನಮಗೆ ಬರುತ್ತೆ ಅಮ್ಮ. ಟುನಿಗುಬ್ಬಚ್ಚಿಗೆ ಮಗಳು ಹೇಳಿದ ಮಾತು ಕೇಳಿ ನಗ್ಬೇಕಾ ಅಳ್ಬೇಕಾ ಇಲ್ಲ ಪರ್ಕೆ ತಗೊಂಡು 2 ಬಾರಿಸ್ಬೇಕಾ ಅಂತ ಗೊತ್ತಾಗ್ಲಿಲ್ಲ. ಅಯ್ಯೋ, ನಿನ್ನ ಹತ್ರ ನನಗೆ ಆಗ್ತಾ ಇಲ್ಲ ಮಗಳೇ. ಎದ್ದು ಅಂಗಡಿಗೆ ಹೋಗಿ ತರಕಾರಿನಾದ್ರೂ ತಗೊಂಡ್ ಬಾ, ಅಡಿಗೆ ಮಾಡ್ಬೇಕು. ಸರಿ ಅಮ್ಮ, ನಮ್ಮ ಮನೆಗೆ ಬೇಕಾಗಿರುವ ತಾಜಾ ತರಕಾರಿಗಳು ಎಲ್ಲಾನು ತಗೊಂಡ್ ಬರ್ತೀನಿ. ಇವತ್ತ ತಾಜಾ ತರಕಾರಿಗಳಿಂದ ನೀನು ಅಡಿಗೆ ಮಾಡುವಾಗ ನಮ್ಮ ಮನೆ ಘಮಘಮ ಅಂತ ಇರುತ್ತೆ. ಹಾಗಂತ ಹೇಳಿ ಬುಜ್ಜಿ ಗುಬ್ಬಚ್ಚಿ ಮನೆಯಿಂದ ಹೊರಗಡೆ ಬಂದ್ಲು. ಆದ್ರೆ ಹೊರಗಡೆ ಬಂದವಳು ಅಂಗಡಿಗೆ ಹೋಗ್ದೆ ಅಲ್ಲೇ ನಿಂತ್ಕೊಂಡು ಆಕಾಶನ ನೋಡ್ತಾ ಇದ್ಲು. ಏನಮ್ಮ, ಇವಾಗ ಆಕಾಶದಲ್ಲಿ ನಿನಗೆ ಏನ್ ಕಾಣಿಸ್ತಿದೆ? ಅಮ್ಮ, ಅಪ್ಪಾಯ ಅಮ್ಮ, ಇವತ್ತು ಆಕಾಶದಲ್ಲಿರುವ ಸೂರ್ಯನ ಕಿರಣಗಳು ತುಂಬಾನೇ ಭಯಂಕರವಾಗಿರುತ್ತೆ ಅಂತೆ. ಅಂತಹ ಕಿರಣಗಳು ನನ್ನ ತರ ಚಿಕ್ಕ ಹುಡುಗಿಯರ ಚರ್ಮದ ಮೇಲೆ ಬಿದ್ರೆ ಚರ್ಮ ಎಲ್ಲ ಸುಟ್ಟೋಗುತ್ತೆ ಅಂತೆ. ಹಾಗೆ ಆ ಕಿರಣಗಳು ನನ್ ಮೇಲೆ ಬಿದ್ದು ನನ್ನ ಚರ್ಮ ಸುಟ್ಟೋಗಿ ನನ್ನ ಬಣ್ಣ ಬದಲಾದ್ರೆ ಏನ್ ಮಾಡೋದು? ಅಯ್ಯೋ ನನ್ ಮಗ್ಳೆ, ನಿನ್ನ ಡ್ರಾಮಕ್ಕೆ ಒಂದ್ ಎಂಡೇ ಇಲ್ವಾ? ತಗೋ, ಈ ಛತ್ರಿ ಹಿಡ್ಕೊಂಡು ಹೋಗೋ. ಆವಾಗ ಆ ಸೂರ್ಯನ ಕಿರಣಗಳು ನಿನ್ ಮೈ ಮೇಲೆ ಬೀಳಲ್ಲ ಅಲ್ವಾ? ಅಯ್ಯೋ ಅಮ್ಮ, ನೀನು ನ್ಯೂಸ್ ನೋಡ್ತಾ ಇದೆಯೋ ಇಲ್ವೋ ನನಗೆ ಅರ್ಥ ಆಗ್ತಾ ಇಲ್ಲ. ನೀನ್ ಯಾಕಮ್ಮ ಇಷ್ಟು ಅಮಾಯಕಳಾಗಿದೀಯಾ? ನೆನ್ನೆ ತಾನೆ ನ್ಯೂಸ್ ಅಲ್ಲಿ ಹೇಳಿದ್ರು ಬಿರುಗಾಳಿ ಬೀಸುತ್ತೆ ಅಂತ. ಆ ಬಿರುಗಾಳಿ ಬೀಸುವ ಸಮಯದಲ್ಲಿ ನಾನು ಛತ್ರಿ ತಗೊಂಡ್ ಹೋದ್ರೆ ಆಮೇಲೆ ಈ ಛತ್ರಿ ಪ್ಯಾರಾಶೂಟ್ ತರ ಬದಲಾಗಿ ನನ್ನನ್ನ ಎತ್ಕೊಂಡು ಹೋಗುತ್ತೆ ಅಲ್ವಾ? ಆಮೇಲೆ ನಾನು ನಮ್ ಪಕ್ಕದೂರಲ್ಲೋ ಪಕ್ಕದ ರಾಷ್ಟ್ರದಲ್ಲೋ ಯಾಕೆ ಒಂದ್ ವೇಳೆ ಇಲ್ಲಿಂದ ಪಾಕಿಸ್ತಾನಿಗೆ ಹೋಗಿ ಬಿದ್ಬಿಡ್ತೀನಲ್ವಾ? ಹಾಗೆ ಬಿದ್ರೆ ನನ್ ಮಗಳು ಕಾಣೆಯಾಗಿದ್ದಾಳೆ ಅಂತ ನೀನು ಊರೆಲ್ಲ ಹುಡುಕ್ಬೇಕು, ನ್ಯೂಸ್ ಪೇಪರ್ ಅಲ್ಲಿ ನ್ಯೂಸ್ ಕೊಡ್ಬೇಕು, ಆಮೇಲೆ ಚಾನೆಲ್ಗೆ ನ್ಯೂಸ್ ಕೊಡ್ಬೇಕು. ಇದೆಲ್ಲ ಬೇಕಾ ಅಮ್ಮ ಹೇಳು? ಒಂದು ಚಿಕ್ಕ ತರಕಾರಿ ತಗೊಂಡ್ ಬರೋದಕ್ಕೋಸ್ಕರ ಹೋಗಿ ನನ್ನ ನ್ಯೂಸು ಬ್ರೇಕಿಂಗ್ ನ್ಯೂಸ್ ಆಗ್ಬೇಕಾ? ನೀನೇ ಹೇಳು. ಹಾಗಂತ ಬುಜ್ಜಿ ಹೇಳಿದಕ್ಕೆ ಟುನಿಗೆ ಮಾತೇ ಬರ್ಲಿಲ್ಲ. ಆದ್ರೆ ಬುಜ್ಜಿ ಇನ್ನು ನಿಲ್ಲಿಸ್ಲೇ ಇಲ್ಲ. ಅದ್ ಮಾತ್ರ ಅಲ್ಲಮ್ಮ, ನಾನು ಇವಾಗಷ್ಟೇ ಹೊರಗಡೆ ನೋಡ್ದೆ ಅಮ್ಮ. ಚಿನ್ನು ಬನ್ನು ಇಬ್ರು ಕೂಡ ಹೊರಗಡೆ ಕ್ರಿಕೆಟ್ ಆಡ್ತಾ ಇದ್ದಾರೆ. ನಿನಗ್ ಗೊತ್ತಲ್ವಮ್ಮ, ಸಚಿನ್ ತೆಂಡೂಲ್ಕರ್ ನಂತರ ಅವ್ರ ತರ ಬ್ಯಾಟಿಂಗ್ ಮಾಡಕ್ಕೆ ಈ ಪ್ರಪಂಚದಲ್ಲಿ ನನ್ನನ್ನ ಬಿಟ್ರೆ ಯಾರೂ ಇಲ್ಲ. ಆದ್ರಿಂದ ಖಂಡಿತ ಕ್ರಿಕೆಟ್ ಆಡುವಂತ ಅವರಿಬ್ರು ನನ್ನನ್ನ ಕರೀತಾರೆ. ಆಮೇಲೆ ನಾನು ತರಕಾರಿ ತಗೊಂಡ್ ಬರೋದನ್ನ ಮರ್ತೋಗ್ತೀನಿ. ಆಮೇಲೆ ನೀನು ನಾನು ಈ ರಾತ್ರಿ ಇಡೀ ಹಸುವಿಂದ ಮಲಗಬೇಕಾಗುತ್ತೆ. ನಾನ್ ಹಸುವಿಂದ ಮಲಗಿದ್ರೆ ಪರವಾಗಿಲ್ಲಮ್ಮ, ನೀನ್ ಹಸುವಿಂದ ಮಲಗಿದ್ರೆ ನನ್ನಿಂದ ತಡ್ಕೊಳಕ್ಕಾಗಲ್ಲ. ಇವಾಗ ಹೇಳು, ಒಂದು ತರಕಾರಿ ತಗೊಂಡ್ ಬರಕ್ಕೆ ಹೋಗಿ ನಿನಗೆ ಇಷ್ಟೆಲ್ಲ ಸಮಸ್ಯೆಗಳು ಬೇಕಾ ಅಮ್ಮ? ನಾನು ಮನೆಯಲ್ಲಿರೋದೇ ಈ ದೇಶಕ್ಕೆ ಮಾಡುವ ಒಳ್ಳೇದಮ್ಮ. ನನ್ನಂತ ತ್ಯಾಗ ಮೂರ್ತಿಗಳಿಗೆ ಈ ಊರಿನಲ್ಲಿ ಒಂದು ದೊಡ್ಡ ಮೂರ್ತಿ ಇಡ್ಬೇಕಮ್ಮ. ಹಾಗಂತ ಬುಜ್ಜಿ ಹೇಳಿದಕ್ಕೆ ಪಾಪ ಟುನಿ ತುಂಬಾನೇ ಶಾಕ್ ಆದ್ಲು. ಅಮ್ಮ ತ್ಯಾಗಮೂರ್ತಿ, ನೀನು ಮನೆಯಲ್ಲೇ ಇರೋ, ಎಲ್ಲಿಗೂ ಹೋಗೋದ್ ಬೇಡ, ಅದೇ ದೇಶಕ್ಕೆ ಒಳ್ಳೇದು. ನಿನ್ನನ್ ಎತ್ತಿದಕ್ಕೆ ನಾನು ಇನ್ನೇನ್ ತ್ಯಾಗ ಮಾಡ್ಬೇಕೋ ಏನೋ. ಹಾಗಂತ ಅಂದ್ಕೊಂಡು ಟುನಿಗುಬ್ಬಚ್ಚಿನೇ ತರಕಾರಿ ಅಂಗಡಿಗೆ ಹೋದ್ಲು. ಆವಾಗ ಬುಜ್ಜಿ ಅಮ್ಮನ ಹ್ಯಾಂಡಲ್ ಮಾಡೋದು ಎಷ್ಟು ಈಸಿ ಅಂತ ಅಂದ್ಕೊಂಡು ಮನಸ್ಸಲ್ಲಿ ಸಂತೋಷ ಪಟ್ಟು ಪುನಃ ಹೋಗಿ ಮಲ್ಗಿ ನಿದ್ರೆ ಮಾಡಿದ್ಲು. ಆ ದಿನ ಸಂಜೆ ಸಮಯ ಆಯ್ತು. ಆವಾಗ್ಲೇ ಬುಜ್ಜಿ ನಿದ್ರೆಯಿಂದ ಎದ್ಲು. ಅಮ್ಮ, ತಲೆ ನೋವಾಗ್ತಾ ಇದೆ,
ಒಂದು ಟೀ ತಗೊಂಡ್ ಬಾ ಅಮ್ಮ ಹಾಗಂತ ಹೇಳಿದ್ಲು. ಆವಾಗ್ಲೇ ಇದ್ದಕ್ಕಿದ್ದಂತೆ ಅವಳ ಗೆಳೆಯ ಬನ್ನು ನೆನಪಾಯ್ತು ಅವಳಿಗೆ. ಅಯ್ಯೋ ಪಾಪ, ಬನ್ನು ಬೆಳಿಗ್ಗೆಯಿಂದ ಒಬ್ನೇ ಆಟಾಡ್ತಿರ್ತಾನೆ, ನಾನ್ ಹೋಗಿ ಸ್ವಲ್ಪ ಹೊತ್ತು ಅವನ ಜೊತೆ ಆಟಾಡ್ಬಿಟ್ ಬರ್ತೀನಿ ಹಾಗಂತ ಅನ್ಕೊಂಡು ಬುಜ್ಜಿಗುಬ್ಬಚ್ಚಿ ಬನ್ನು ಮನೆಗೆ ಹೋದ್ಲು. ಈ ಕಡೆ ಟುನಿಗುಬ್ಬಚ್ಚಿ ಬುಜ್ಜಿಗೋಸ್ಕರ ಟೀ ಹಾಕಿ ತಗೊಂಡ್ ಬಂದ್ಲು. ಅಲ್ಲಿ ಬುಜ್ಜಿ ಇಲ್ಲ. ಟುನಿಗೆ ತುಂಬಾನು ಕೋಪ ಬಂತು. ಇವತ್ ಮನೆಗ್ ಬರ್ಲಿ ಆವಾಗಿದೆ ಅವಳಿಗೆ ಹಾಗಂತ ಅನ್ಕೊಂಡ್ಲು. ಈ ಕಡೆ ಬುಜ್ಜಿ ಬನ್ನು ಮನೆಗೆ ಹೋದ್ಲು. ಅವಾಗ ಬನ್ನು ತಾಯಿ ಚೋಟೆಗಿಳಿ ದೊಡ್ಡ ದೊಡ್ಡ ಮೂಟೆಗಳನ್ನ ಎತ್ತಿನ ಗಾಡಿಯಲ್ಲಿ ಇಡ್ತಾ ಇದ್ಲು. ಪಾಪ ಅವಳಿಗೆ ಮೂಟೆಗಳನ್ನ ಎತ್ತೋದು ತುಂಬಾನೇ ಕಷ್ಟ ಆಗ್ತಾ ಇತ್ತು. ಹೀಗಿರುವಾಗ ಬುಜ್ಜಿನ ನೋಡಿ ಚೋಟು ತುಂಬಾನು ಸಂತೋಷ ಪಟ್ಲು. ಅಮ್ಮಯ್ಯ, ಬುಜ್ಜಿ ಬಂದ್ಯಾ? ಬಾಮ, ನಿನಗೋಸ್ಕರನೇ ಕಾಯ್ತಾ ಇದೆ. ಈ ಕೊನೆ ಮೂಟೆ, ಇದನ್ನ ಒಂದ್ ಕೈ ಹಾಕು, ಇಬ್ರು ತೆಗ್ದು ಗಾಡಿಯಲ್ಲಿ ಇಡೋಣ ಹಾಗಂತ ಚೋಟುಗಿಳಿ ಹೇಳಿದ್ಲು. ಆವಾಗ ಬುಜ್ಜಿ ಅವಳ ಮನ್ಸಲ್ಲಿ ಈ ರೀತಿ ಅನ್ಕೊಂಡ್ಲು. ಅಯ್ಯೋ, ಇವಾಗ ಇದರಿಂದ ಹೇಗ್ ತಪ್ಪಿಸ್ಕೊಳ್ಳೋದು ಹಾಗಂತ ಅನ್ಕೊಂಡು, ಅಯ್ಯೋ ಅತ್ತೆ, ನಾನು ನಿಮಗ್ ಸಹಾಯ ಮಾಡದೆ ಬೇರೆ ಯಾರಿಗೆ ಸಹಾಯ ಮಾಡ್ತೀನಿ? ಆದ್ರೆ ಆ ಮೂಟೆನ ನೋಡಿದ್ರೆ ನನಗೆ ತುಂಬಾ ಭಯ ಆಗ್ತಾ ಇದೆ. ಅದು ನನಗಿಂತ 2 ಪಟ್ಟು ದೊಡ್ಡದಾಗಿದೆ. ಅದನ್ನ ಎತ್ತಕ್ಕೋಗಿ ಅದು ನನ್ ಮೇಲೆ ಬಿದ್ರೆ ಆಮೇಲೆ ನಾನು ಚಟ್ನಿ ಹಾಕ್ತೀನಿ ಅಲ್ವಾ? ಹಾಗೇನ ಆಗಲ್ಲ ಬುಜ್ಜಿ, ಬಾ ನೀನ್ ಆ ಕಡೆ ಇಡಿ, ನಾನು ಈ ಕಡೆ ಹಿಡಿತೀನಿ, ಇಬ್ರು ಸೇರಿ ಇದನ್ನ ಇಟ್ಬಿಡ್ಬೋದು. ಬುಜ್ಜಿ ಹೇಗೆ ತಪ್ಪಿಸ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ ಆವಾಗ್ಲೇ ಬನ್ನಗಿಳಿ ಅಲ್ಲಿಗೆ ಬಂದ. ಬನ್ನನ ನೋಡಿದಾಗ ಬುಜ್ಜಿಗುಬ್ಬಚ್ಚಿಗೆ ಒಂದೊಳ್ಳೆ ಆಲೋಚನೆನೋ ಬಂತು. ಅತ್ತೆ, ಈ ಕೆಲ್ಸ ನಾವ್ಯಾಕ್ ಮಾಡ್ಬೇಕು? ನಮ್ಮೂರಿನ ಬಾಹುಬಲಿ ಬನ್ನು ಬಂದಿದ್ದಾನೆ ನೋಡಿ, ಅವನಿಗೆ ಈ ಕೆಲ್ಸ ಎಲ್ಲ ತುಂಬಾನೇ ಸುಲಭ. ಒಂದು ಚಿಟಿಕೆ ಹಾಕೋಷ್ಟಲ್ಲಿ ಗಾಡಿಲಿ ಇಟ್ಬಿಡ್ತಾನೆ. ಬನ್ನು, ಆ ಮೂಟೆನ ತೆಗ್ದಿಡು. ಆವಾಗ ಬನ್ನು ಆ ಮೂಟೆನ ನೋಡಿ, ಏನೋ ಇಷ್ಟು ದೊಡ್ಡ ಮೂಟೆನ ನಾನ್ ತೆಗ್ದಿಡ್ಬೇಕಾ? ಅಯ್ಯೋ, ಅದು ತುಂಬಾನೇ ಕಷ್ಟ ಹಾಗಂತ ಬನ್ನು ಹೇಳಿದಾಗ ಬುಜ್ಜಿ ಬನ್ನು ಕಿವಿಯಲ್ಲಿ ಅವನಿಗೆ ಮಾತ್ರ ಕೇಳಿಸೋ ತರ ಬೇರೆ ಯಾರಿಗೂ ಕೇಳಿಸ್ಬಾರ್ದು ಅನ್ನೋ ತರ ಹೇಳಿದ್ಲು. ಇಲ್ ನೋಡೋ ಬನ್ನು, ಇವಾಗ ಆ ಮೂಟೆನ ತೆಗ್ದು ನೀನು ಗಾಡಿಯಲ್ಲಿ ಇಟ್ಟಿಲ್ಲ, ಆಮೇಲೆ ನಿನ್ನ ಲವ್ ಮ್ಯಾಟರ್, ಅದೇ ಆ ಪಿಂಕಿ ಪಾರಿವಾಳಕ್ಕೆ ದಿನ ಹೋಗಿ ರೋಸ್ ಕೊಡ್ತಾ ಇದೆಯಲ್ವಾ, ಆ ವಿಷಯನ ನಿಮ್ಮ ಅಮ್ಮನ ಹತ್ರ ಹೇಳ್ಬಿಡ್ತೀನಿ ನೋಡ್ಕೊ ಹಾಗಂತ ಹೇಳಿದ್ಲು ಬುಜ್ಜಿ. ಆವಾಗ ಬನ್ನು ಹೆದ್ರಿ ಬುಜ್ಜಿ ಹತ್ರ ಈ ರೀತಿ ಹೇಳ್ದ. ಬುಜ್ಜಿ ಬುಜ್ಜಿ, ಆ ಕೆಲ್ಸ ಮಾತ್ರ ಮಾಡ್ಬಿಡ್ಬೇಡ ಬುಜ್ಜಿ, ಇವಾಗೇನೋ ಮೂಟೆನ ತೆಗ್ದು ಗಾಡಿಲಿ ಇಡ್ಬೇಕಷ್ಟೇ ತಾನೆ ಹಾಗಂತ ಹೇಳಿ ಬನ್ನು ತಕ್ಷಣ ಆ ಮೂಟೆಯ ಹತ್ತಿರ ಹೋದ. ಆ ಮೂಟೆನ ಗಟ್ಟಿಯಾಗಿ ಹಿಡ್ಕೊಂಡ. ಜೈ ಬಾಹುಬಲಿ ಹಾಗಂತ ಹೇಳಿ ಅಲ್ಲಿಂದ ಆ ಮೂಟೆನ ಎತ್ತಿನ ಗಾಡಿಗೆ ಹಾಕ್ತ. ಅದನ್ನು ನೋಡಿದ ಚೋಟೆಗಿಳಿ ಅಂತ ತುಂಬಾ ಆಶ್ಚರ್ಯಪಟ್ಲು. ಬನ್ನು, ನೀನ್ ಇಷ್ಟು ಬಲಶಾಲಿನಾ? ನನಗ್ ಗೊತ್ತೇ ಇರ್ಲಿಲ್ಲ. ಮತ್ತೆ ಏನ್ ಅನ್ಕೊಂಡಿದ್ದೀರಾ ಅತ್ತೆ ಬನ್ನು ಬಗ್ಗೆ? ಅವನು ತುಂಬಾ ಬಲಶಾಲಿ. ಅವನನ್ನ ಸ್ವಲ್ಪ ಪ್ರೋತ್ಸಾಹಿಸಿದ್ರೆ ಸಾಕು, ಅವನ್ ಯಾವ ಕೆಲ್ಸ ಬೇಕಾದ್ರೆ ಮಾಡ್ತಾನೆ. ಸರ್, ನಿಮ್ ಕೆಲ್ಸ ಮುಗೀತಾ? ಇವಾಗ ನಾನು ಮನೆಗೆ ಹೋಗ್ಬೋದಾ ಹಾಗಂತ ಅನ್ಕೊಂಡು ಬುಜ್ಜಿ ಇನ್ನೊಂದು ಕೆಲ್ಸದಿಂದ ತಪ್ಪಿಸ್ಕೊಂಡಾಯ್ತು ಅಂತ ತುಂಬಾನು ಸಂತೋಷದಿಂದ ಅಲ್ಲಿಂದ ಅವಳು ಅವಳ ಮನೆಗೆ ವಾಪಸ್ ಬಂದ್ಲು. ಆವಾಗ ಕೋಪದಿಂದ ಟುನಿಗುಬ್ಬಚ್ಚಿ ನಿಂತ್ಕೊಂಡಿದ್ಲು. ಅದನ್ನ ನೋಡಿದ ಬುಜ್ಜಿಗೆ ಅವಳ ಮನ್ಸಲ್ಲಿ ಈ ರೀತಿ ಅಂದ್ಕೊಂಡ್ಲು. ಅಯ್ಯೋ, ಅಮ್ಮನ ಹತ್ರ ಟೀ ಹಾಕಕ್ ಹೇಳ್ಬಿಟ್ಟು ನಾನು ನನ್ ಪಾಡಿಗೆ ಆಟಾಡಕ್ ಹೋಗ್ಬಿಟ್ನಾ? ಇವಾಗ ಏನ್ ಹೇಳ್ತಾರೋ ಏನೋ ಹಾಗಂತ ಅನ್ಕೊಂಡಿದ್ದಾಗ ಟುನಿ ಬುಜ್ಜಿ ಹತ್ರ ಈ ರೀತಿ ಹೇಳಿದ್ಲು. ಬನ್ನಿ ಮೇಡಮ್, ಬನ್ನಿ, ಎಲ್ಲ ಹೊರಗಡೆ ಕೆಲ್ಸ ಎಲ್ಲ ಮುಗ್ದೋಯ್ತಾ? ನಿಮಗೋಸ್ಕರ ಟೀ ಹಾಕಿಟ್ಟಿದ್ದೀನಿ, ಬಂದು ಆ ಟೀನ ಕುಡಿಯೋದು ಹಾಗಂತ ಹೇಳಿದ್ಲು. ಅಮ್ಮ, ಅದು 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 ಏನು ಅಂದ್ರ ಅಮ್ಮ? ಆವಾಗ ಟೋನಿ, ಸಾಕು ಬುಜ್ಜಿ ಸಾಕು, ನೀನ್ ಮಾತಾಡದೆ ಎಲ್ಲಾನು ಸಾಕು. ನೀನ್ ಚೆನ್ನಾಗಿ ಮಾತಾಡ್ತೀಯ, ನೀನು ಬುದ್ಧಿವಂತೇನೆ, ಇಲ್ಲ ಅಂತಿಲ್ಲ. ನಿನ್ನಷ್ಟು ಬುದ್ಧಿವಂತಿಕೆ ನನಗಿಲ್ಲ. ಏನಾದ್ರೂ ಮಾಯ ಮಾತು ಮಾತಾಡಿ ನನ್ನನ್ನ ಮೋಸ ಮಾಡದೆ ನಿನ್ ಕೆಲ್ಸ ಆಗ್ಬಿಡ್ತಲ್ಲ. ಯಾವತ್ತಾದ್ರೂ ಒಂದಿನ ಅಮ್ಮ ಪಾಪ ಅಂತ ಹೇಳಿ ನನಗೋಸ್ಕರ ಮನೆ ಕೆಲ್ಸ ಏನಾದ್ರೂ ಮಾಡಿದೀಯ ನೀನು? ನಾನ್ ಮಾತ್ರ ಯಾವಾಗ್ಲೂ ಕಷ್ಟಪಡ್ತಾನೆ ಇರ್ಬೇಕಾ ಹಾಗಂತ ಹೇಳಿದ್ಲು ಟೋನಿ. ಅದನ್ನ ಕೇಳಿ ಬುಜ್ಜಿಗೆ ಬೇಜಾರಾಯ್ತು. ಅಮ್ಮ, ಬೇಜಾರ್ ಮಾಡ್ಕೊಳ್ಬೇಡಮ್ಮ, ಇನ್ ಮುಂದೆ ನೀನ್ ಏನ್ ಕೆಲ್ಸ ಕೊಟ್ರು ಮಾಡ್ತೀನಮ್ಮ ಹಾಗಂತ ಹೇಳಿದ್ಲು. ಅದನ್ನ ಕೇಳಿ ಟೋನಿ ತುಂಬಾನು ಸಂತೋಷದಿಂದ, ಹಾಗಾದ್ರೆ ಬುಜ್ಜಿ ಹೋಗಿ ಟೀ ಹಾಕೊಂಡ್ಬರ್ತೀಯಾ? ನಿನ್ನ ಬೈದಿದ್ದಲ್ಲಿ ನನಗೆ ತಲೆನೋವೇ ಬಂದ್ಬಿಡ್ತು ಹಾಗಂತ ಹೇಳಿದ್ಲು. ಬುಜ್ಜಿ ಮನ್ಸಲ್ಲಿ, ಏನಿದು ಕೆಲ್ಸ ಮಾಡ್ತೀನಿ ಅಂತ ಹೇಳಿ ತಕ್ಷಣ ಕೆಲ್ಸ ಕೊಡ್ತಾ ಇದ್ದಾರೆ. ಅಮ್ಮನ ಬೈಗಳದಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ನಾನೊಂದ್ ಮಾತು ಹೇಳ್ದೆ. ಸರಿ, ಇವಾಗ ಟೀ ಹಾಕೊಂಡ್ ಬರಕ್ಕಾಗಲ್ಲ ಅಂದ್ರೆ ಪುನಃ ಬೈಲಿಕ್ ಶುರು ಮಾಡ್ತಾರೆ. ಒಂದೇ ಒಂದು ಟೀ ತಾನೆ, ಹಾಕೊಂಡ್ ಬಂದ್ ಕೊಡ್ತೀನಿ. ಏನಿದ್ರು ಪಾಪ ನಮ್ಮಮ್ಮ ಅಲ್ವಾ ಹಾಗಂತ ಅನ್ಕೊಂಡು ಬುಜ್ಜಿ ಹೋಗಿ ಟೀ ಹಾಕ್ತಾ ಇದ್ಲು. ಹೀಗಿರುವಾಗ ಈ ಕಡೆ ಟೋನಿ ಮನ್ಸಲ್ಲಿ, ನಾಟಕ ಮಾಡಿ ಮಾಡಿ ನನ್ನನ್ನೇ
ಮೋಸ ಮಾಡ್ತೀಯ ನೀನು? ಇವತ್ತಿಂದ ಇದೇ ರೀತಿ ಸೆಂಟಿಮೆಂಟ್ ಆಗಿ ಮಾತಾಡಿ ನಿನ್ನ ಹತ್ರನೇ ಮನೆ ಕೆಲಸ ಎಲ್ಲ ಮಾಡಿಸ್ಕೊಳ್ತೀನಿ. ನಿನಗೆ ತಾಯಿ ಕಣೆ ನಾನು. ಹಾಗಂತ ಅಂದ್ಕೊಂಡು ತುನಿಗುಬ್ಬಚ್ಚಿ ಜೋರಾಗಿ ನಗಾಡ್ತಾ ಇದ್ಲು. ಪಾಪ ಬುಜ್ಜಿ ಮನೆ ಕೆಲಸ ಎಲ್ಲಾನು ಮಾಡ್ಕೊಳ್ತಾ ಇದ್ಲು. ಸೋಮಾರಿ ಬುಜ್ಜಿಗುಬ್ಬಚ್ಚಿ. ಬುಜ್ಜಿಗುಬ್ಬಚ್ಚಿ ತುಂಬಾನೇ ಸೋಮಾರಿಯಾಗಿದ್ಲು. ಒಂದು ಚೆನ್ನಾಗಿ ಮಲ್ಗಿ ನಿದ್ರೆ ಮಾಡೋದು, ಇಲ್ಲಾಂದ್ರೆ ಹೊರಗಡೆ ಹೋಗಿ ಆಟಾಡೋದನ್ನ ಬಿಟ್ರೆ ಬೇರೆ ಏನು ಮಾಡಲ್ಲ. ಪಾಪ ಅವಳ ತಾಯಿಯಾದ ಟುನಿ ಮಾತ್ರ ಎಲ್ಲ ಕೆಲ್ಸಾನು ಮಾಡ್ತಾ ಇದ್ಲ. ಹೊಲ ಕೆಲ್ಸಾನು ಮಾಡ್ತಾ ಇದ್ಲ. ಹಾಗೆ ತುಂಬಾನು ಕಷ್ಟಪಡ್ತಾ ಇದ್ಲ. ಈ ಕಷ್ಟವನ್ನೆಲ್ಲ ಬುಜ್ಜಿ ನೋಡಿದ್ರು ಕೂಡ ಅವಳ ತಾಯಿಗೆ ಸಹಾಯ ಮಾಡ್ತಿರ್ಲಿಲ್ಲ. ಆದ್ರಿಂದ ಟುನಿಗುಬ್ಬಚ್ಚಿ ಯಾವಾಗ್ಲೂ ಬುಜ್ಜಿಗುಬ್ಬಚ್ಚಿನ ಬೈತಾನೆ ಇದ್ಲ. ಆದ್ರೆ ಏನೇ ಬೈದ್ರು ಕೂಡ ಬುಜ್ಜಿಯಲ್ಲಿ ಯಾವುದೇ ಬದಲಾವಣೆನೂ ಬರ್ಲೇ ಇಲ್ಲ. ಆದ್ರಿಂದ ಟುನಿಗುಬ್ಬಚ್ಚಿಗೆ ಅವಳ ಮೇಲೆ ತುಂಬಾನು ಕೋಪ ಬರ್ತಾ ಇತ್ತು. ಹೀಗೆ ದಿನಗಳು ಹೋಗ್ತಾ ಇತ್ತು. ಒಂದಿನ ಬೆಳಗ್ಗೆ ಟುನಿ ಸ್ವಲ್ಪ ಲೇಟ್ ಆಗಿ ನಿದ್ರೆಯಿಂದ ಎದ್ಲು. ಅವಳು ಹೊಲ ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತು. ಬುಜ್ಜಿ ಇನ್ನು ಮನೆ ಹೊರಗಡೆ ಮಲಗಿ ನಿದ್ರೆ ಮಾಡ್ತಿದ್ಲು. ಮನೆ ಕೆಲ್ಸ ಎಲ್ಲಾನು ಹಾಗೇನೆ ಇತ್ತು. ಅಯ್ಯೋ, ಇವತ್ತು ಎದ್ದೇಳಕ್ಕೆ ಇಷ್ಟು ಲೇಟ್ ಆಗ್ಬಿಡ್ತೇನಪ್ಪ. ಮನೆ ಅಂಗಳ ಕೂಡ ಗುಡಿಸ್ಲೇ ಇಲ್ಲ. ಇವಾಗ ನಾನು ಹೊಲ ಕೆಲ್ಸಕ್ಕೆ ಬೇರೆ ಹೋಗ್ಬೇಕಲ್ವಾ? ಸರಿ, ಈ ಒಂದು ಕೆಲ್ಸನಾದ್ರೂ ಬುಜ್ಜಿ ಮಾಡ್ಲಿ. ಅವಳ ಹತ್ರ ಹೇಳ್ಬಿಟ್ಟು ಹೋಗ್ತೀನಿ. ನಾನು ಬರೋಷ್ಟಲ್ಲಿ ಮನೆ ಅಂಗಳನಾದ್ರೂ ಗುಡ್ಸಿಡ್ಲೆ. ಹಾಗಂತ ಅನ್ಕೊಂಡು ಟುನಿಗುಬ್ಬಚ್ಚಿ ಹೊರಗಡೆ ಹೋಗಿ ಮಲ್ಗಿದ್ದ ಬುಜ್ಜಿಗುಬ್ಬಚ್ಚಿನ ಎಬ್ಸಕ್ಕೆ ಎಷ್ಟೋ ಪ್ರಯತ್ನ ಮಾಡಿದ್ಲು. ಆದ್ರೆ ಬುಜ್ಜಿಗುಬ್ಬಚ್ಚಿ ಅಂತೂ ಎದ್ದೇಳಲೇ ಇಲ್ಲ. ಆಮೇಲೆ ಸ್ವಲ್ಪ ಸಮಯದ ನಂತರ ಅವಳೇ ಕಣ್ಬಿಟ್ಟು ಅವಳ ತಾಯಿನ ನೋಡಿದ್ಲು. ಏನಮ್ಮ ನೀನು ಇಷ್ಟ್ ಬೇಗ ಯಾಕಮ್ಮ ನನ್ನನ್ನ ಎಬ್ಬಿಸ್ದೆ? ಆ ಸೂರ್ಯನೇ ಕಾಣಿಸ್ತಾ ಇಲ್ಲ. ಅಂದ್ರೆ ಇನ್ನು ಬೆಳಗಾಗಿಲ್ಲ ಅಲ್ವಾ? ಸ್ವಲ್ಪ ಹೊತ್ತು ಮಲಗಿ ನಿದ್ರೆ ಮಾಡಿ ಆಮೇಲೆ ಎದ್ದೇಳ್ತೀನಮ್ಮ. ಬುಜ್ಜಿ, ನನಗೆ ಕೆಲ್ಸ ಇದೆ. ನೀನು ನಾನು ಬರೋಷ್ಟರಲ್ಲಿ ಮನೆ ಅಂಗಳನಾದ್ರೂ ಗುಡ್ಸಿಟ್ಟಿರಮ್ಮ. ಅರೆ, ಅಷ್ಟೇ ತಾನಮ್ಮ, ಚಿಕ್ಕ ಕೆಲ್ಸ, ಇದನ್ನು ಮಾಡಲ್ವಾ? ನೀನ್ ಹೋಗಮ್ಮ, ನೀನ್ ಬರೋಷ್ಟರಲ್ಲಿ ನಾನು ಗುಡ್ಸಿಡ್ತೀನಿ. ಏನ್ ಗುಡಿಸ್ತೀಯೋ ಏನೋ, ಬರೋಷ್ಟರಲ್ಲಿ ನಿದ್ರೆ ಮಾಡದೆ ಇದ್ರೆ ಸರಿ. ಹಾಗಂತ ಬುಜ್ಜಿ ಹತ್ರ ಕೆಲ್ಸ ಹೇಳಿ ಟುನಿ ಕೆಲ್ಸಕ್ಕೆ ಹೊರಟೋದ್ಲು. ಆದ್ರೆ ಬುಜ್ಜಿ ಪುನಃ ಅಲ್ಲಿ ಮಲಗಿ ನಿದ್ರೆ ಮಾಡ್ತಾ ಇದ್ಲು. ಹೀಗೆ ಸುಮಾರು ಸಮಯನೂ ಹೋಯ್ತು. ಹೊಲ ಕೆಲ್ಸಕ್ಕೆ ಹೋದ ಟುನಿಗುಬ್ಬಚ್ಚಿ ಕೆಲ್ಸ ಮುಗಿಸ್ಕೊಂಡು ಮನೆಗೆ ವಾಪಸ್ ಬಂದ್ಲು. ಆವಾಗ ಬುಜ್ಜಿ ಇನ್ನು ಮಲಗಿ ನಿದ್ರೆ ಮಾಡ್ತಾ ಇರೋದನ್ನ ನೋಡಿದ್ಲು. ಅವಳಿಗೆ ಬುಜ್ಜಿಯ ಮೇಲೆ ತುಂಬಾನು ಕೋಪ ಬಂತು. ಅಯ್ಯೋ ದೇವ್ರೆ, ಇನ್ನು ಇವಳು ಎದ್ದೇಳಲೇ ಇಲ್ವಾ? ಇವಳ ಹತ್ರ ಒಂದು ಕೆಲ್ಸ ಹೇಳೋದಕ್ಕೆ ನಾನೇ ಆ ಕೆಲ್ಸನ ಮಾಡಿಟ್ಟು ಹೋಗಿರ್ಬೋದಾಗಿತ್ತು. ಇವಳು ಯಾವಾಗ ಉದ್ಧಾರ ಆಗ್ತಾಳೋ ಏನೋ. ಈ ಸೋಮಾರಿತನನ ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗಂತ ಟುನಿಗುಬ್ಬಚ್ಚಿ ಮನ್ಸಲ್ಲಿ ಅಂದ್ಕೊಳ್ತಿದ್ಲು. ಅವಳಿಗೆ ತುಂಬಾ ಕೋಪ ಬಂತು. ಇವಳನ್ನ ಹೇಗಾದ್ರೂ ನಾನು ಬದಲಾಯಿಸ್ಲೇಬೇಕು. ಇಲ್ಲ ಅಂದ್ರೆ ಇವಳ ಜೀವನ ಪೂರ್ತಿ ಇದೇ ರೀತಿ ಸೋಮಾರಿಯಾಗಿದ್ರೆ ತುಂಬಾನು ಕಷ್ಟ ಆಗುತ್ತೆ. ಹೇಳಿ ಹೋದ ಒಂದ್ ಕೆಲ್ಸನೂ ಮಾಡಕ್ಕಾಗಲ್ಲ ಅಂದ್ರೆ ಆಮೇಲೆ ಇವಳ ಜೀವನ ಏನಾಗುತ್ತೋ ಅಂತ ಅಂದ್ಕೊಂಡ್ರೇನೆ ನನಗ್ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಹಾಗಂತ ಅಂದ್ಕೊಂಡು ಟುನಿಗುಬ್ಬಚ್ಚಿ ಒಳಗಡೆ ಹೋಗಿ ಮನೆ ಕೆಲ್ಸ ಎಲ್ಲಾನು ಮಾಡ್ತಾ ಇದ್ಲು. ಅವಳು ಬುಜ್ಜಿನ ಹೇಗೆ ಎಪ್ಸೋದು ಅಂತ ಯೋಚನೆ ಮಾಡ್ತಾ ಇದ್ಲು. ಆವಾಗ್ಲೇ ಒಂದು ಗ್ಲಾಸಲ್ಲಿ ನೀರ್ ತಗೊಂಡ್ ಹೋಗಿ ಆ ನೀರನ್ನ ಟುನಿಗುಬ್ಬಚ್ಚಿಯ ಮುಖದ ಮೇಲೆ ಚೆಲ್ಲಿ ಆಮೇಲೆ ಅವಳು ಸೈಲೆಂಟ್ ಆಗಿ ಒಳಗಡೆ ಬಂದ್ಬಿಟ್ಲು. ನೀರ್ ಮುಖದ ಮೇಲೆ ಬಿದ್ದಿದ್ರಿಂದ ಬುಜ್ಜಿಗುಬ್ಬಚ್ಚಿ ತಕ್ಷಣ ಎಚ್ಚರವಾದ್ಲು. ಅರೆ, ಮಳೆ ಬರ್ತಾ ಇದೆ, ನಾನು ಒದ್ದೆ ಆಗ್ತೀನಿ. ಅಯ್ಯೋ ಮಳೆ ಮಳೆ. ಆ ಏನಿದು? ಇಲ್ಲಿ ಮಳೆನೆ ಬರ್ತಾ ಇಲ್ಲ, ಆದ್ರೆ ಮುಖದ ಮೇಲೆ ನೀರ್ ಬಿತ್ತಲ್ವಾ? ಆ ನೀರನ್ನ ಯಾರಾದ್ರೂ ಒಯ್ದಿರ್ಬೋದಾ? ಇಲ್ವಲ್ಲ, ಇಲ್ಲಿ ಯಾರೂನೇ ಇಲ್ವಲ್ಲ. ಹಾಗಾದ್ರೆ ಯಾರ್ ನೀರು ಒಯ್ದಿರ್ಬೋದು? ಹಾಗಂತ ಅಂದ್ಕೊಂಡು ಬುಜ್ಜಿಗುಬ್ಬಚ್ಚಿ ಮನೆಯೊಳಗಡೆ ಬಂದ್ಲು. ಅದನ್ನ ನೋಡಿ ಟುನಿಗುಬ್ಬಚ್ಚಿ ಅಂತೂ ನಗಾಡ್ತಾನೆ ಇದ್ಲು. ಆವಾಗ ಕೆಲ್ಸ ಮಾಡ್ತಾ ಇದ್ದ ಟುನಿಯ ಹತ್ತಿರ ಬುಜ್ಜಿಗುಬ್ಬಚ್ಚಿ ಬಂದು ನಿಂತ್ಕೊಂಡು, ಅಮ್ಮ, ನನ್ ಮೇಲೆ ಯಾರೋ ನೀರು ಒಯ್ದ್ರು. ಯಾರು ಅಂತ ಗೊತ್ತಿಲ್ಲ ಅಮ್ಮ. ಅದಕ್ಕೇನಂತ ಇವಾಗ ನಾನೇನ್ ಮಾಡ್ಬೇಕು? ಅಲ್ಲ, ನಿದ್ರೆ ಹಾಳಾಯ್ತು, ನೀನೇನಾದ್ರೂ ನೀರು ಒಯ್ದಿಯಾ? ಬೇರೆ ಕೆಲ್ಸ ಇಲ್ವಾ ನಂಗೆ? ದಿನ ನಿನ್ ಮುಖದ ಮೇಲೆ ನೀರ್ ಚೆಲ್ಲಿ ನಾನ್ ತಾನೇ ಎಬ್ಬಿಸ್ತಿರೋದು. ಅಲ್ಲ, ನಾನ್ ಕೆಲ್ಸಕ್ಕೆ ಹೋಗ್ಬೇಕು, ಮನೆ ಅಂಗಳ ಮಾತ್ರ ಗುಡ್ಸು ಅಂತ ಹೇಳ್ಬಿಟ್ಟು ಹೋದೆ ತಾನೆ. ಒಂದು ಚಿಕ್ಕ ಕೆಲ್ಸ ಕೂಡ ನಿನ್ನಿಂದ ಮಾಡಕ್ಕಾಗಲ್ವಾ? ಅದು ಚಿಕ್ಕ ಕೆಲ್ಸ ಅಲ್ವಮ್ಮ, ನೀನೇ ಮಾಡ್ತೀಯಾ ಅಂತ ಅಂದ್ಕೊಂಡೆ. ನನಗೆ ದೊಡ್ಡ ಕೆಲ್ಸ ಇದ್ರೆ ಕೊಡಮ್ಮ, ನಾನ್ ಮಾಡ್ತೀನಿ. ಓಹೋ, ಹಾಗಾದ್ರೆ ಇವಾಗ್ಲೇ ಕೊಡ್ಲಾ? ಇವಾಗ ಬೇಡಮ್ಮ, ನೀನೇ ಮಾಡ್ಕೋ. ಹಾಗಂತ ಹೇಳಿ ಬುಜ್ಜಿ ಹೆದರ್ಕೊಂಡು ಅಲ್ಲಿಂದ ಓಡಿ ಹೋದ್ಲು. ಅದನ್ನ ನೋಡಿ ಟುನಿಗುಬ್ಬಚ್ಚಿ ಮನಸ್ಸೊಳಗಡೆ ನಗಾಡ್ತಾ ಇದ್ಲು. ಇವಳನ್ನ ಇದೇ ರೀತಿ ದಿನ ಎಬ್ಬಿಸ್ಬೇಕು. ಒಂದ್ ಕೆಲ್ಸ ಕೊಟ್ರ ಕೆಲ್ಸನ ಮಾಡಲ್ವಾ? ಇರು, ಇನ್ ಮುಂದೆ ಹೇಗೆ ನಿದ್ರೆ ಮಾಡ್ತೀಯ ಅಂತ ನಾನ್ ನೋಡ್ತೀನಿ. ದಿನ ನಿನ್ಗೇನಾದ್ರೂ ಒಂದು ಕೆಲ್ಸ ಕೊಡ್ತಾನೆ ಇರ್ತೀನಿ. ಹಾಗಂತ ಅನ್ಕೊಂಡು ಟುನಿ ಮನೆ ಕೆಲ್ಸ ಮಾಡ್ತಾ ಇದ್ಲು. ಹೀಗಿರುವಾಗ ಬುಜ್ಜಿ ಹೋಗಿ ಸ್ನಾನ ಮಾಡಿ ತಯಾರಾದ್ಲು. ಆವಾಗ ಟುನಿಗುಬ್ಬಚ್ಚಿ ಬುಜ್ಜಿಗೆ ಏನಾದ್ರೂ ಕೆಲ್ಸ ಕೊಡ್ಬೇಕು ಅಂತ ಅನ್ಕೊಂಡು ಅವಳನ್ನ ಕರೆದ್ಲು. ಏನಮ್ಮ, ಯಾಕಮ್ಮ ಕರ್ದೆ? ಬುಜ್ಜಿ, ಹೋಗಿ ಪಾತ್ರೆ ತೊಳಿ, ನನಗೆ ಇಲ್ಲಿ ಸುಮಾರು ಕೆಲ್ಸ ಇದೆ. ಏನು,
ಪಾತ್ರೆ ತೊಳಿಬೇಕಾ? ಅಯ್ಯೋ ಅಮ್ಮ, ಪಾತ್ರೆ ತೊಳೆಯೋದು ಕಷ್ಟ ಅಮ್ಮ, ನೀನೇ ಕೆಲ್ಸ ಮಾಡು. ನೀನ್ ಮಾಡಲ್ಲ ಅಂದ್ರೆ ನಾನು ಮಾಡಲ್ಲ. ಎಲ್ಲ ಕೆಲ್ಸನ ನಾನೊಬ್ಳೆ ಯಾಕೆ ಮಾಡ್ಬೇಕು? ಒಂದ್ ಕೆಲ್ಸ ಕೂಡ ನಿನ್ನಿಂದ ಮಾಡಕ್ಕಾಗಲ್ವಾ? ಅಮ್ಮ ಪ್ಲೀಸ್ ಅಮ್ಮ, ನನಗೆ ಈ ಕೆಲ್ಸ ಎಲ್ಲ ಮಾಡಕ್ಕೆ ತುಂಬಾನೇ ಕಷ್ಟ ಆಗುತ್ತೆ ಅಮ್ಮ. ಇವತ್ತು ನಿನ್ ಕೆಲ್ಸ ಮಾಡಿದ್ರೇನೆ ನಿನಗೆ ಊಟ, ಇಲ್ಲ ಅಂದ್ರೆ ಊಟ ಇಲ್ಲ. ದಿನ ಇಡೀ ಹಸ್ವಿಂದ ಇರ್ಬೇಕಾಗುತ್ತೆ, ಪರವಾಗಿಲ್ವಾ? ಹಾಗಂತ ಟುನಿಗುಬ್ಬಚ್ಚಿ ಹೇಳಿದನ್ನ ಕೇಳಿ ಬುಜ್ಜಿಗೆ ಏನ್ ಮಾಡ್ದು ಅಂತಾನೆ ಅರ್ಥ ಆಗ್ಲಿಲ್ಲ. ಬೇರೆ ದಾರಿ ಇಲ್ದೆ ಅವಳು ಪಾತ್ರೆ ತೊಳೆದಕ್ಕೋಸ್ಕರ ಹೊರಗಡೆ ಹೋದ್ಲು. ಆದ್ರೆ ನೋಡಿ ಟುನಿಗುಬ್ಬಚ್ಚಿ ಅಂತೂ ತುಂಬಾನು ಸಂತೋಷ ಪಟ್ಲು. ಆವಾಗ ಬುಜ್ಜಿ ಅವಳ ಮನ್ಸಲ್ಲಿ, ಏನಿದು ಅಮ್ಮ ಯಾಕೆ ಇವತ್ತು ಸ್ಟ್ರಿಕ್ಟ್ ಆಗಿ ಮಾತಾಡ್ತಾ ಇದ್ದಾರೆ? ಈ ಪಾತ್ರೆಗಳನ್ನ ತೊಳೆಯೋದು ಎಷ್ಟು ಕಷ್ಟ, ಆದ್ರೆ ಬೇರೆ ದಾರಿ ಇಲ್ವಲ್ಲ, ತೊಳಿಬೇಕು. ಹಾಗಂತ ಅನ್ಕೊಂಡು ಬುಜ್ಜಿಗುಬ್ಬಚ್ಚಿ ಸರಿಯಾಗಿ ಪಾತ್ರೆಗಳನ್ನ ತೊಳೆಯದೆ ಅರ್ಧಂಬರ್ಧ ತೊಳಿತಾ ಇದ್ಲು. ಆದ್ರೆ ಇದ್ಯಾವುದು ಟುನಿಗೆ ಗೊತ್ತಿರ್ಲಿಲ್ಲ. ಬುಜ್ಜಿ ಕೆಲ್ಸ ಮಾಡ್ತಾ ಇದ್ದಾಳೆ ಅಂತ ಅವಳು ತುಂಬಾನು ಸಂತೋಷ ಪಟ್ಲು. ಅಮ್ಮಯ್ಯ, ಬುಜ್ಜಿ ಕೆಲ್ಸ ಮಾಡ್ತಾ ಇದ್ದಾಳೆ, ಇದೇ ರೀತಿ ದಿನ ಬೆದರಿಸಿ ಅವಳಿಗೆ ಕೆಲ್ಸ ಮಾಡಕ್ಕೆ ಕೊಡ್ಬೇಕು. ಈ ವಿಷಯ ನನಗೆ ಮೊದ್ಲೇ ಗೊತ್ತಿದ್ದಿದ್ರೆ ಯಾವಾಗ್ಲೂ ಈ ರೀತಿ ಕೆಲ್ಸ ಕೊಡ್ತಾ ಇದ್ದೆ. ಪರವಾಗಿಲ್ಲ, ಇವಾಗ್ಲಾದ್ರೂ ಮಾಡ್ತಿದ್ದಾಳೆ ತಾನೆ ಹಾಗಂತ ಅಂದ್ಕೊಳ್ತಾ ಇದ್ಲು. ಹೀಗಿರುವಾಗ 10 ನಿಮಿಷದಲ್ಲಿ ಬುಜ್ಜಿ ಪಾತ್ರೆ ಎಲ್ಲ ತೊಳೆದು ಮನೆಯೊಳಗಡೆ ಬಂದ್ಲು. ಅದನ್ನು ನೋಡಿದ ಟುನಿಗುಬ್ಬಚ್ಚಿ ತುಂಬಾನು ಆಶ್ಚರ್ಯಪಟ್ಲು. ಏನ್ ಬುಜ್ಜಿ, ಪಾತ್ರೆ ಎಲ್ಲಾನು ತೊಳ್ದಾಯ್ತಾ? ಮತ್ತೆ ಬುಜ್ಜಿ ಅಂದ್ರೆ ಏನ್ ಅಂದ್ಕೊಂಡೆ? ಎಲ್ಲ ಪಾತ್ರೆನ ಎಷ್ಟ್ ಬೇಗ ತೊಳ್ದಿದೀನಿ, ಹೋಗಿ ನೋಡಮ್ಮ. ಹೌದಾ, ಆದ್ರೆ ಇಷ್ಟ್ ಬೇಗ ತೊಳ್ದೆ ಹೇಗೆ? ಬರೀ 10 ನಿಮಿಷ ಕೂಡ ಆಗಿಲ್ಲ. ಆಗಂತ ಟುನಿ ಮನೆ ಹೊರಗಡೆ ಹೋಗಿ ನೋಡಿದ್ಲು. ಅಲ್ಲಿ ಸ್ವಲ್ಪನೂ ಕ್ಲೀನ್ ಆಗಿತ್ತಿಲ್ಲ ಪಾತ್ರೆಗಳು. ಆದ್ರೆ ನೋಡಿ ಟುನಿಗುಬ್ಬಚ್ಚಿಗಂತೂ ತುಂಬಾನು ಕೋಪ ಬಂತು. ಆದ್ರೆ ಈ ಕಡೆ ಬುಜ್ಜಿಗುಬ್ಬಚ್ಚಿ ಪುನಃ ಹೋಗಿ ಮಂಚದಲ್ಲಿ ಮಲ್ಕೊಂಡ್ಲು. ಏನ್ ಬುಜ್ಜಿ ಇದು, ಪಾತ್ರೆಗಳನ್ನ ಹಾಗೆ ಯಾರಾದ್ರೂ ತೊಳಿತಾರ? ಸ್ವಲ್ಪ ಚೆನ್ನಾಗಿಲ್ಲ. ಅರೆ ಏನಮ್ಮ ನೀನು, ನಾನು ಎಷ್ಟು ಕಷ್ಟಪಟ್ಟು ಪಾತ್ರೆ ತೊಳೆದೆ, ನನ್ನನ್ನು ಬೈತಾ ಇದೆಯಾ ನೀನು? ಪುನಃ ಬಂದು ಆ ಪಾತ್ರೆಗಳನ್ನ ನೀನೇ ತೊಳಿ. ಅಯ್ಯೋ ನನ್ನಿಂದ ಆಗೋದಿಲ್ಲಮ್ಮ, ಈಗ ಕೆಲಸ ಮಾಡಿದ್ದಕ್ಕೇನೆ ನನಗೆ ಕೈ ಕಾಲ್ ಮೈಕೈ ಎಲ್ಲ ನೋವಾಗ್ತಾ ಇದೆ. ಛೀ, ನಿನ್ನ ಹತ್ರ ಕೆಲಸ ಹೇಳಕ್ಕೆ ನಾನೇ ಹೋಗಿ ಮಾಡ್ಬೋದೇನೋ. ಹಾಗಂತ ಬುಜ್ಜಿನ ಬೈಕೊಂಡು ಟುನಿನ ಹೋಗಿ ಪುನಃ ಆ ಪಾತ್ರೆಗಳನ್ನೆಲ್ಲ ತೊಳಿತಾ ಇದ್ಲು. ಈ ಕಡೆ ಬುಜ್ಜಿಗುಬ್ಬಚ್ಚಿ ಅದನ್ನ ನೋಡಿ ಅಮ್ಮಯ್ಯ ಅಂತ ಅಂದ್ಕೊಂಡು ಟಿವಿ ನೋಡ್ತಾ ಇದ್ಲು. ಆಮೇಲೆ ಟುನಿಗುಬ್ಬಚ್ಚಿ ಸ್ಟವ್ ಅಲ್ಲಿ ಹಾಲಿಟ್ಕೊಂಡು ನೋಡ್ತಾ ಇದ್ದಾಗ ಅಂಗಡಿಗೆ ಹೋಗ್ಬೇಕು ಅನ್ನುವ ವಿಷಯ ನೆನಪಾಯಿತು. ಬುಜ್ಜಿ, ನಾನು ಅಂಗಡಿಗೆ ಹೋಗ್ಬೇಕು, ಒಲೆಯಲ್ಲಿ ಹಾಲಿಟ್ಟಿದ್ದೀನಿ, ಹಾಲ್ ಬಿಸಿಯಾದ್ರೆ ಸ್ಟವ್ ಅನ್ನ ಆಫ್ ಮಾಡ್ಬಿಡೋ. ಅರೆ ಚಿಕ್ಕ ಕೆಲ್ಸ ತಾನೇಮ್ಮ, ನಾನ್ ಮಾಡ್ತೀನಮ್ಮ. ಏನ್ ಮಾಡ್ತೀಯೋ ಏನೋ, ನಾನ್ ಬರುವಾಗ ಆ ಹಾಲ್ ಏನಾದ್ರೂ ಆಗಿರ್ಬೇಕು, ಆವಾಗಿದೆ ನಿನಗೆ. ಅರೆ ಏನೂ ಆಗಲ್ಲಮ್ಮ, ಹಾಲ್ ಬಿಸಿಯಾದ ತಕ್ಷಣ ನಾನು ಸ್ಟವ್ನ ಆಫ್ ಮಾಡ್ತೀನಿ. ಹಾಗೆ ಬುಜ್ಜಿ ಹತ್ರ ಹಾಲ್ ನೋಡ್ಕೊಳಕ್ ಕೇಳಿ ಟುನಿಗುಬ್ಬಚ್ಚಿ ಅಲ್ಲಿಂದ ಸಾಮಾನು ತಗೊಂಡ್ ಬರಕ್ಕೆ ಅಂಗಡಿಗೆ ಹೋದ್ಲು. ಆದ್ರೆ ಈ ಕಡೆ ಹಾಲು ಬಿಸಿ ಆಗ್ತಾ ಇತ್ತು. ಆಮೇಲೆ ಹಾಲೆಲ್ಲ ಉಕ್ಕಿ ಕೆಳಗಡೆ ಬೀಳ್ತಿತ್ತು. ಆದ್ರೆ ಬುಜ್ಜಿ ಅಂತೂ ಟಿವಿ ನೋಡ್ತಾನೆ ಇದ್ಲು. ಸ್ವಲ್ಪ ಸಮಯದಲ್ಲಿ ಸಾಮಾನೆಲ್ಲ ತಗೊಂಡು ಮನೆಗ್ ಬರ್ತಿದ್ದಾಗ ದಾರಿಯಲ್ಲಿ ಮಹಿ ಹದ್ದನ್ನ ನೋಡಿ, ಏನ್ ಟುನಿ, ಇಷ್ಟ್ ಬೆಳಿಗ್ಗೆ ಎಲ್ಲಿಗೋಗಿ ಬರ್ತಾ ಇದೀಯಾ? ಅಂಗಡಿಗೆ ಹೋಗಿ ಬರ್ತಾ ಇದೀನಿ ಮಹಿ. ಯಾಕೆ, ಬುಜ್ಜಿನ ಅಂಗಡಿಗೆ ಕಳ್ಸ್ಬೋದಾಗಿತ್ತಲ್ವಾ? ಬುಜ್ಜಿ ಬಗ್ಗೆ ನಿನಗ್ ಗೊತ್ತಿಲ್ವಾ? ಅವಳು ಮನೆಯಿಂದ ಆ ಕಡೆ ಈ ಕಡೆ ಎಲ್ಲೋ ಹೋಗಲ್ಲ. ಅರೆ ಚಿಕ್ಕ ಹುಡುಗಿ ತಾನೇ, ಬದ್ಲಾಗ್ತಾಳೆ ಬಿಡು. ಏನು ಚಿಕ್ಕ ಹುಡುಗಿನ? ಅವಳ ಇವಾಗ್ಲೂ ಒಲೆಯಲ್ಲಿ ಹಾಲಿಟ್ಟು ಬಿಸಿ ಆದ್ಮೇಲೆ ಸ್ಟವ್ ಆಫ್ ಮಾಡು ಅಂತ ಹೇಳ್ಬಿಟ್ ಬಂದೆ. ಮಾಡಿದ್ಲೋ ಇಲ್ವೋ? ಸರಿ ಮಹಿ, ನಾನು ಮನೆಗೆ ಹೋಗ್ತೀನಿ. ಹಾಗಂತ ಅಂದ್ಕೊಂಡು ಟುನಿಗುಬ್ಬಚ್ಚಿ ಮನೆಗೆ ಬರ್ತಾ ಇದ್ಲು. ಈ ಕಡೆ ಸ್ಟವ್ ಅಲ್ಲಿ ಇಟ್ಟಿದ್ದ ಹಾಲೆಲ್ಲ ಉಕ್ಕಿ ಕೆಳಗಡೆ ಬಿದ್ದು ಸ್ವಲ್ಪ ಹಾಲು ಸೀದೋಗ್ತಾ ಇತ್ತು. ಆ ವಾಸನೆ ಪಕ್ಕದ ಮನೆಯಲ್ಲಿರುವ ಚಿಚುಕಾಗೆಗೆ ಹೋಯ್ತು. ಅರೆ ಏನಿದು, ಏನೋ ಸೀದೋಗ ವಾಸನೆ ಬರ್ತಾ ಇದೆ, ಯಾರ್ ಮನೆಯಿಂದ? ಹೋಗಿ ನೋಡ್ತೀನಿ. ಹಾಗಂತ ಅಂದ್ಕೊಂಡು ಚಿಚ್ಚು ಹೊರಗಡೆ ಬಂದ್ ನೋಡಿದಾಗ ಟುನಿ ಮನೆಯಿಂದಾನೇ ಆ ಹೊಗೆ ಬರ್ತಾ ಇತ್ತು. ಆದ್ರಿಂದ ತಕ್ಷಣ ಚಿಚುಕಾಗೆ ಟುನಿ ಮನೆಗೆ ಹೋದ್ಲು. ಬುಜ್ಜಿ, ಸೀದೋಗ ಸ್ಮೆಲ್ ಬರ್ತಾ ಇಲ್ವಾ? ಹೌದತ್ತೆ, ಬರ್ತಾ ಇದೆ. ನಿಮ್ ಮನೇಲಿ ಸ್ಟವ್ವಲ್ಲಿ ಏನಾದ್ರೂ ಇಟ್ಬಿಟ್ಟು ಮರ್ತೋದ್ರಾ? ಅಯ್ಯೋ, ನನ್ ಮನೇಲಿ ಸೀದೋಗಿದ್ರೆ ನಾನ್ ಯಾಕೆ ಇಲ್ಲಿಗೆ ಬರ್ತಿದ್ದೆ, ನಿನ್ ಮನೇಲೆ. ಅರೆ ಹೌದತ್ತೆ, ಅಮ್ಮ ಹಾಲ್ನ ಸ್ಟವ್ ಮೇಲೆ ಇಟ್ಬಿಟ್ಟು ನೋಡಿ ಆಫ್ ಮಾಡು ಅಂತ ಹೇಳ್ಬಿಟ್ಟು ಹೋದ್ರು. ಇನ್ನೇನು ನೋಡ್ತಾ ಇದೀಯಾ, ಹೋಗಿ ಸ್ಟವ್ ಆಫ್ ಮಾಡು. ಸರಿ ಅತ್ತೆ, ಹೋಗ್ತೀನಿ. ಹಾಗಂತ ಹೇಳಿ ಬುಜ್ಜಿ ಹೋಗಿ ಸ್ಟವ್ ಅನ್ನ ಆಫ್ ಮಾಡಿದ್ಲು. ಅಷ್ಟರಲ್ಲಿ ಟುನಿಗುಬ್ಬಚ್ಚಿನ ಮನೆಯೊಳಗಡೆ ಬಂದ್ಲು. ವಾಸನೆ ಬರೋದನ್ನ ನೋಡಿ ಏನ್ ನಡೀತು ಅನ್ನೋದು ಅವಳಿಗೆ ಅರ್ಥ ಆಯ್ತು. ಹಾಲೆಲ್ಲ ಸೀದೋಯ್ತಾ ಬುಜ್ಜಿ? ಅಮ್ಮ, ಅಂದ್ರೆ ನಾನು ಟಿವಿ ನೋಡ್ತಿದ್ನಾ, ಅದಕ್ಕೆ ನೀನ್ ಹೇಳಿದ ವಿಷಯನ ನಾನು ಮರ್ತೋದೆ ಅಮ್ಮ. ಮರ್ತೋಗಿದ್ದಲ್ಲ, ನಾನು ಹೇಳ್ಬಿಟ್ಟು ಹೋದ್ರು ಕೂಡ ನಿನ್ನ ಸೋಮರಿತನ ಕೆಲಸ ಮಾಡ್ಲಿಕ್ಕೆ ಬಿಡ್ಲಿಲ್ಲ. ಏನ್ ಬುಜ್ಜಿ ಇದು,
ಮನೇಲಿ ಇದ್ಕೊಂಡು ಈ ಚಿಕ್ಕ ಕೆಲಸ ಕೂಡ ಮಾಡಲ್ವಾ? ಪಾಪ ನಿಮ್ಮಮ್ಮನೇ ಎಷ್ಟು ಕೆಲಸ ಅಂತ ಮಾಡ್ತಾಳೆ. ಅದು ನನ್ನನ್ನ ಕ್ಷಮಿಸ್ಬಿಡಿ ಅತ್ತೆ. ಕ್ಷಮಿಸೋದೇನಿದೆ, ಪಾಪ ನಿಮ್ಮಮ್ಮ. ನೀನು ಈ ರೀತಿ ಇದ್ರೆ ಅದು ಅಪಾಯ ತಾನೇ. ನಾನ್ ಮಾಡಿದ್ದು ತಪ್ಪು ಅಂತ ಅರ್ಥ ಇತ್ತು, ಇನ್ಮುಂದೆ ಹೀಗೆ ಮಾಡಲ್ಲ ಅಮ್ಮ. ಏನ್ ಮಾಡಲ್ವೋ ಏನೋ, ನಿನ್ ಬಗ್ಗೆ ನನಗ್ ಗೊತ್ತಿಲ್ವಾ? ನಿನ್ನಿಂದ ಇವತ್ತು ಒಂದು ಪಾತ್ರೆ ಸೀದೋಯ್ತು. ಹಾಗಂತ ಟುನಿಗುಬ್ಬಚ್ಚಿ ಹಾಗೂ ಚಿಚುಕಾಗೆ ಇಬ್ರು ಬುಜ್ಜಿನ ಸಿಕ್ಕಾಪಟ್ಟೆ ಬೈತಾ ಇದ್ರು. ಬುಜ್ಜಿಗೂ ಬೇರೆ ದಾರಿ ಇಲ್ದೆ ಅವರು ಬೈಗಳನ್ನ ಅವಳು ತಿಂತಾನೇ ಇದ್ಲು.